ಜೀವನ ಪೂರ್ತಿ ಜೊತೆಗಿರ್ತಾರೆ ಅಂದಮೇಲೆ ನಾ ಮಾಡೋ ಕೆಲಸಕ್ಕಿಂತ ಹೊಂದ್ಕೊಂಡು ಹೋಗೋದು ಮುಖ್ಯ ಆಗುತ್ತಲ್ವಾ? ಪರವಾಗಿಲ್ಲ ನಿತ್ಯ, ವೆರಿ ಗುಡ್. ನಿನ್ನ ಯೋಚನೆ ಸರಿಯಾಗೇ ಇದೆ. ಹಾಗಂತ ಒಂದು ಡೀಸೆಂಟ್ ಜಾಬ್ ಡೆಫಿನೆಟ್ಲಿ ಇರಬೇಕು. ಹೌದು, ಹುಡುಗ ಹೇಗಿರ್ಬೇಕು ಅಂತ ನಿಧಿ ನಿನ್ನ ಹತ್ರ ಏನಾದರೂ ಹೇಳಿದಾಳಾ? ಅವಳಿಂಥ ವಿಷಯಗಳ ಬಗ್ಗೆ ಎಲ್ಲ ಹೆಚ್ಚು ಕನ್ಸು ಕಂಡವಳೆ ಅಲ್ಲ. ಹಾಗೆ ನೋಡೋಕೆ ಹೋದರೆ ಎಲ್ಲನೂ ಹೀಗೆ ಇರಬೇಕು ಅಂತ ಹೆಚ್ಚು ಬಾಕ್ಸ್ ಮಾಡ್ತಿದ್ದವಳೆ ನಾನು. ಏನು ಡಿಸ್ಕಷನ್ ಜೋರ ನಡೀತಾ ಇದೆ? ನಾವು ಗಂಡಸರು ಜಾಯಿನ್ ಆಗ್ಬೋದಾ? ಅಯ್ಯೋ, ಅಂಥದ್ದೇನಿಲ್ಲ ಅಂಕಲ್. ನಿಧಿಗೆ ಹುಡುಗನ ಹುಡುಕಿ ಮದುವೆ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೆ. ನೀವಿನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಆಲ್ರೆಡಿ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟಿದ್ದೀನಿ. ಅಂದ್ರೆ ಆಲ್ರೆಡಿ ಹುಡುಗ ಲಿಸ್ಟು, ಅವ್ನ ಕುಲ, ಗೋತ್ರ, ಜಾತಕ, ಸಂಬಳ ಎಷ್ಟು ಅಂತ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಏನು ರಮೇಶ, ನೀನು ಇಷ್ಟೊಂದು ಫಾಸ್ಟ್ ಆಗಿಬಿಟ್ಟಿದ್ಯಾ? ಅಮ್ಮ, ಒಂದು ಹುಡುಗ ಇದ್ದಾನೆ, ಅವನು US. ಇನ್ನೊಬ್ಬ ಹುಡುಗ ಇದ್ದಾನೆ, ಅವನು UK. ಇನ್ನು ಒಳ್ಳೆ 4 ಹುಡುಗರಿದ್ದಾರೆ. ಒಬ್ಬ ಆಸ್ಟ್ರೇಲಿಯಾ, ಒಬ್ಬ ಜರ್ಮನ್, ಒಬ್ಬ ಹಾಂಗ್ಕಾಂಗು, ಒಬ್ಬ ಸಿಂಗಪೂರು. ಕೈ ತುಂಬ ಸಂಬಳ. ಆಲ್ರೆಡಿ ಎಲ್ಲರೂ ಅವ್ರ ಕಂಟ್ರಿನಲ್ಲಿ ಒಂದು ಮನೆ ಕಟ್ಟಿದ್ದಾರೆ, ಒಂದು ಸ್ವಂತ ಕಾರು ಇದೆ. ಅಯ್ಯೋ ದೇವ್ರೆ, ಏನು ಮಾಡ್ತಿದ್ದಾರೆ ಇವರು? ಆ ಹುಡುಗಿಗೆ ಇನ್ನೆಷ್ಟು ಅಂತ ಅನ್ಯಾಯ ಮಾಡ್ತಾರೆ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ನಾನು ಬೆಂಗಳೂರಲ್ಲೂ ಮೈಸೂರಲ್ಲೂ ನೋಡೋಣ ಅಂತಿದ್ದೆ. ನೀನೇನೋ ಹೊರಟೂರೇ ಮಾಡಿಸ್ಬಿಟ್ಟಿಯಲ್ಲ. ನೀನು ಈ ಕೆಲಸ ವಹಿಸ್ಕೊಂಡಿದ್ಯಾ ಅಂದಮೇಲೆ ಯೋಚನೆ ಮಾಡಬೇಕಾಗೇ ಇಲ್ಲ. ನೋಡ್ದೆ ನಿತ್ಯ, ನಮ್ಗೆ ಅರ್ಥ ತಲೆನೋವು ಕಮ್ಮಿ ಆಗೋಯ್ತು. ನಾನಿರೋವರೆಗೂ ಎಲ್ಲರೂ ಸಂತೋಷವಾಗಿರ್ಬೋದು. ವರ್ಕು ಈಗಲೇ ಆಗುತ್ತೆ. ಗುಡ್, ವೆರಿ ಗುಡ್. ಇನ್ನೊಂದು ಹುಡುಗ ಮೆಸೇಜ್ ಬಂತು. ಯಾರಿದು? ಬೆಲ್ ಅಂತ ಒಂದಿರುತ್ತೆ, ಅದನ್ನ ಪ್ರೆಸ್ ಮಾಡ್ಬೇಕಂತನೂ ಕಾಮನ್ ಸೆನ್ಸ್ ಇಲ್ಲ. ಸುಮ್ಮನೆ ಡೋರ್ ಬಡಿಯೋದು. ಯಾರು ನೀವು? ಈ ಮನೆ ನಿಮ್ದೇ ಅಲ್ವಾ? ಹೌದು. ನೋಡಿ, ಈ ಮನೆ ಅಕ್ರಮವಾಗಿ ಕಟ್ಟಿದ್ದಾರೆ. ಈ ಮನೆನ ಡಿಮಾಲಿಷ್ ಮಾಡಬೇಕು. ನೀವು ಆದಷ್ಟು ಬೇಗ ಈ ಮನೆ ಖಾಲಿ ಮಾಡ್ಬಿಟ್ಟು ಹೊರಡಿ. ಇಲ್ಲ ಸರ್, ನಿಮ್ಗೇನೋ ಕನ್ಫ್ಯೂಸ್ ಆಗಿರ್ಬೇಕು. ನೀವೆಲ್ಲೋ ಹೋಗ್ಬೇಕಾಗಿರೋರು ಇಲ್ಲಿಗೆ ಬಂದಿದ್ದೀರಾ. ಈ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗೇ ಇದೆ. ನಿಮ್ಮ ಹತ್ರ ಯಾವ ಫೇಕ್ ಡಾಕ್ಯುಮೆಂಟ್ ಇದೆ ನಮಗ್ ಗೊತ್ತಿಲ್ಲ. ನಮ್ಮ ಹತ್ರ ಆರ್ಡರ್ ಬಂದಿದೆ, ನೀವು ಇವಾಗಲೇ ಖಾಲಿ ಮಾಡಿ ಹೊರಡಿ. ಈಗ್ಲೇನಾ? ಏನ್ ಹೇಳ್ತಾ ಇದ್ದೀರಾ? ಹೌದು, ನೋಟಿಸ್ ಕಳಿಸಿದ್ವಿ, ಸಿಗ್ಲಿಲ್ವಾ ನಿಮ್ಗೆ? ನಮಗ್ ಯಾವ ನೋಟಿಸು ಬಂದಿಲ್ಲ. ಸುಮ್ಮನೆ ಏನೇನೋ ಹೇಳ್ಬೇಡಿ. ಸರಿಯಾಗಿ ಚೆಕ್ ಮಾಡಿಲ್ಲ ಅನ್ಸುತ್ತೆ. ಮನೆ ಡೆಮಾಲಿಷ್ ಮಾಡ್ಸಕ್ಕೆ ನಮ್ಮ ಹತ್ರ ಇರೋ ಸೈನ್ಡ್ ನೋಟಿಸು ನೋಡಿ. ನಾವ್ ಇದ್ದಕ್ಕಿದ್ದಾಗೆ ಹೋಗ್ಬೇಕು ಅಂದ್ರೆ ಅದ್ ಹೇಗ್ ಸಾಧ್ಯ? ಅದೆಲ್ಲ ಗೊತ್ತಿಲ್ಲ. 15 ನಿಮಿಷ ಕೊಡ್ತೀವಿ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಖಾಲಿ ಮಾಡ್ಬಿಟ್ಟು ಹೊರಡಿ. ತಗೊಳ್ಳಿ. ಅಜ್ಜಿ, ಇವ್ರೇನೋ ಕನ್ಫ್ಯೂಸ್ ಆಗಿದ್ದಾರೆ. ನಾನು ಈಗಲೇ ರಮೇಶ್ ಅಂಕಲ್ಗೆ ಕಾಲ್ ಮಾಡ್ತೀನಿ. ಏನಾಯ್ತು ನಿಧಿ? ರಮೇಶ್ ಅಂಕಲ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅಜ್ಜಿ. ಬರೀ ಫೋನ್ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಾ, ಇಲ್ಲ ಗಂಟು ಮೂಟೆ ಕಟ್ಟಿ ಹೊರಡ್ತೀರಾ? ನೋಡಿ, ಇಲ್ಲೇನೋ ದೊಡ್ಡ ಕನ್ಫ್ಯೂಷನ್ ಆಗಿದೆ. ಎಲ್ಲ ಚೆಕ್ ಮಾಡಿನೇ ಈ ಮನೆ ತಗೊಂಡಿರೋದು ನಾವು. ಹಾಗೆಲ್ಲ ಸುಮ್ಮನೆ ಡೆಮಾಲಿಷ್ ಮಾಡಕ್ ಆಗಲ್ಲ. ನಿಮಗೆ ಈಗಲೇ ಕನ್ಫರ್ಮ್ ಮಾಡಿ ಹೇಳ್ತೀನಿ, ಪ್ಲೀಸ್ ಅಲ್ಲಿ ತನಕ ಗಲಾಟೆ ಮಾಡಬೇಡಿ. ಫಸ್ಟ್ ಮನೆಯಿಂದ ಆಚೆ ಹೋಗಿ, ಆಮೇಲೆ ಯಾರು ಬೇಕಾದ್ರೂ ಕಾಲ್ ಮಾಡಿ.
ಇಲ್ಲ ನಾವೇ ಆಚೆ ನೂಕ್ಬೇಕಾಗತ್ತೆ. ಅಯ್ಯೋ ಬೇಡ, ನಾವೇ ಮನೆಯಿಂದ ಆಚೆ ಹೋಗ್ತೀವಿ. ಆದರೆ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಏನು ಮಾಡಲಿ ಇವಾಗ? ಕರ್ಣ ಸರ್ಗೆ ಕಾಲ್ ಮಾಡ್ಲಾ? ಬೇಡ ಬೇಡ, ಅಜ್ಜಿಗೆ ಇಷ್ಟ ಆಗಲ್ಲ. ಏನೇ ಇದೆಲ್ಲ? ಬಿಟ್ರೆ ಹೀಗೆ ಮಾತಾಡ್ತಾ ಇರ್ತೀರಾ? ಕಳಿಸ್ರೋ ಇವ್ರನ್ನ ಆಚೆ. ಅದೆಲ್ಲ ಬೇಡ, ನಾವೇ ಹೋಗ್ತೀವಿ. ಏನೇ ಮಾಡೋದು? ಕಷ್ಟ ಅನ್ನೋದು ನಿನ್ನಿಂದೆ ಹೀಗೆ ಸುತ್ತಾನೇ ಇರಬೇಕು. ಫೈನಲಿ ಯು ವಿಲ್ ಫಾಲ್ ಡೌನ್. ನಿನ್ನ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ. ಬಟ್ ವಾಟ್ ಟು ಡೂ? ಐ ಆಮ್ ವೆರಿ ಬ್ಯುಸಿ ಇನ್ ಮೈ ಮೀಟಿಂಗ್. ನಾನು ಫೋನ್ ಹೇಗೆ ರಿಸೀವ್ ಮಾಡಲಿ ನಿಧಿ ಮರಿ? ನೀನು ಎಷ್ಟು ಹಿಂಸೆ ಪಡ್ತೀಯೋ ನನಗಷ್ಟು ಆನಂದ ಆಗುತ್ತೆ. ನೋವು ಸಂಕಟ ತಡ್ಕೊಳಕ್ಕಾಗದೆ ಒದ್ದಾಡಿ ಸಾಯ್ಬೇಕು. ಲವ್, ಅವರಿಬ್ಬರನ್ನು ಆಚೆಗೆ ಹಾಕ್ರೋ. ಒಂದು ಚಿಕ್ಕ ಟ್ರೇಸ್ ಕೂಡ ಉಳಿಬಾರ್ದು. ಅಂಡರ್ಸ್ಟ್ಯಾಂಡ್? ಇವನೇನು ಮಾಡ್ತಿದ್ದಾನೆ? ನನಗೆ ಬೇಕಾಗಿರೋದು ಇದಲ್ಲ. ಇದರಿಂದ ನನ್ನ ಉದ್ದೇಶ ಈಡೇರ್ತಾ ಇಲ್ಲ. ಅಣ್ಣ, ನೀನು ಹಾಳಾಗಬೇಕು, ಸರ್ವನಾಶ ಆಗಬೇಕು ಅಂದರೆ ದೊಡ್ಡದಾಗೆ ಪ್ಲ್ಯಾನ್ ಮಾಡಬೇಕು. ಅದನ್ನು ನಾನು ಮಾತ್ರ ಮಾಡೋಕ್ಕೆ ಸಾಧ್ಯ. ಪ್ಲೀಸ್ ಕಾಲಿಗೆ ಬೀಳ್ಬೇಡಿ. ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಯಾರು ನೀವು? ಡಾಕ್ಟರ್ ಮನೀಶ್ ಇದ್ದಾರಲ್ಲ, ನಾನು ಅವ್ರ ಅಮ್ಮ. ಮನೀಶ್ ಅವ್ರ ಅಮ್ಮನ? ಹೌದು ಡಾಕ್ಟ್ರೆ. ನೀವು ನಂಗೆ ಸಹಾಯ ಮಾಡ್ಬೋದಾ? ಏನು ಹೇಳಿ? ನೀವು ಜೈಲ್ಗೆ ಹೋಗೋ ಥರ ಮಾಡಿರೋದು ನನ್ನ ಮಗ ಅಂತ ನಿಮ್ಗೆ ಅವನ ಮೇಲೆ ಸಿಟ್ಟಿರುತ್ತೆ. ಆದ್ರೆ ತಪ್ಪು ಅವನಿಂದ ಆಗಿರೋದೆಲ್ಲ. ಅನ್ಯಾಯವಾಗಿ ಜೈಲಲ್ಲಿದ್ದಾನೆ. ಹೇಗಾದ್ರೂ ಮಾಡಿ ನೀವೇ ಅವನ್ನ ಕಾಪಾಡಬೇಕು. ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ. ಯಾವುದೇ ತಾಯಿ ಆಗಿರೋ ತನ್ನ ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳಲ್ಲ. ಆದರೆ ಮನೀಶ್ ವಿರುದ್ಧ ಸಾಕ್ಷಿ ಇದೆ. ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾನೆ. ಬೇಜಾರು ಮಾಡ್ಕೋಬೇಡಿ. ನಾನು ಏನು ಸಹಾಯ ಮಾಡೋಕ್ಕಾಗಲ್ಲ, ಕ್ಷಮಿಸಿ. ನೋಡಿ, ಎಲ್ರ ಕಣ್ಣಿಗೂ ಅವನ ಅಪರಾಧಿ ಇರ್ಬೋದು, ತಪ್ಪು ಮಾಡಿರೋ ಕೈಗಳು ಅವಂದಿರ್ಬೋದು. ಆದ್ರೆ ಹಿಂದಿರೋ ಶಕ್ತಿಗಳೇ ಬೇರೆ.